ಹಾಯ್, ನಮಸ್ಕಾರ. ನಾನು ಈ ಸಂಚಿಕೆಯಲ್ಲಿ ನಿಮ್ಮನ್ನು ಲಂಡನ್ನ ಲಾರ್ಡ್ಸ್ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತೀವಿ. ನಾವು ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡಿಕೊಂಡು ಹಾಗೆ ಹೆಜ್ಜೆ ಆಗ್ತಾ ಮುಂದೆ ಬರ್ತಿದ್ದಂಗೆ ನಮ್ಮ ಕಣ್ಣಿಗೆ ಕಂಡದ್ದು ಒಂದು ಮಿಲಿಟ್ರಿ ತರಬೇತಿ ಕೇಂದ್ರವನ್ನು. ಈ ತರಬೇತಿ ಕೇಂದ್ರದಲ್ಲಿ ನಾವಾಗಲೇ ಮಿಸ್ ಮಾಡಿಕೊಂಡು ಅಂತ ಹೇಳಿದ್ನಲ್ಲ ಕಳೆದ ಸಂಚಿಕೆಯಲ್ಲಿ, ಬಕಿಂಗ್ಹ್ಯಾಮ್ ಪ್ಯಾಲೇಸ್ನಲ್ಲಿ ಈ ಚೇಂಜ್ ಆಫ್ ಗಾರ್ಡ್ ಅರಮನೆ ಮುಂದೆ ನಡೆಯುತ್ತೆ. ಅದು ಅತ್ಯಂತ ಇಂಟ್ರೆಸ್ಟಿಂಗ್. ಅದರ ಕವಾಯತ್ತು ಮತ್ತು ಪ್ರಾಕ್ಟೀಸು ಇಲ್ಲಿ ನಡೀತಾ ಇತ್ತು. ಹೀಗೆ ನಡೀತಿದ್ದ ತಾಲೀಮನ್ನು ನೋಡಿಕೊಂಡು ನಾವು ಗಾರ್ಡ್ಸ್ ಮ್ಯೂಸಿಯಂ ಕಡೆಗೆ ಹೆಜ್ಜೆ ಹಾಕ್ತು. ಈ ಬ್ರಿಟಿಷರು ವಿಶೇಷ ಏನಪ್ಪ ಅಂತ ಅಂದರೆ, ತಮ್ಮ ಇತಿಹಾಸವನ್ನು ಅತ್ಯಂತ ಕಾಳಜಿಯಿಂದ ಕಾಪಾಡಿಕೊಂಡು ಬರ್ತಾರೆ. ಅದಕ್ಕೆ ನೀವು ಈ ಲಂಡನ್ನಲ್ಲಿ ಅಥವಾ UK ಅಡ್ಡಾಡಿದರೆ ಅಥವಾ ಅಲ್ಲಿಯ ಪ್ರವಾಸಿ ತಾಣಗಳನ್ನು ನೋಡಿದ್ರೆ ಗೊತ್ತಾಗೋಗ್ತದೆ ಅವ್ರಿಗೆ ಇತಿಹಾಸದ ಬಗ್ಗೆ ಎಷ್ಟರ ಮಟ್ಟಿಗಿನ ಆಸಕ್ತಿ ಇದೆ ಅಂಥೇಳಿ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಕಾಪಾಡಿಕೊಂಡು ಬಂದು ಅದೊಂದು ಎಕ್ಸಿಬಿಷನ್ ಥರ ಮಾಡಿ ಮೇಂಟೈನ್ ಮಾಡೋದ್ರಲ್ಲಿ ನಿಸ್ಸೀಮರು ಅಂತಲೇ ಹೇಳಬೇಕು. ನಾವು ಕೊನೆಗೆ ಗಾರ್ಡ್ ಆಫ್ ಮ್ಯೂಸಿಯಂ ಹತ್ರ ಬಂದ ನಂತರ ತಲಾ 8 ಪೌಂಡ್ಸ್ ಹಣ ಕೊಟ್ಟು ಮ್ಯೂಸಿಯಂ ಒಳಕ್ಕೆ ಎಂಟ್ರಾದ. ಈ ಗಾರ್ಡ್ಸ್ ಮ್ಯೂಸಿಯಂ ಇದೆಯಲ್ಲ, ಇದು 17ನೇ ಶತಮಾನದಿಂದ ಗಾರ್ಡ್ಸ್ಗಳ ಬಗ್ಗೆ ಇತಿಹಾಸವನ್ನು ಹಿಡಿದಿಡುವಂಥ ಒಂದು ಮ್ಯೂಸಿಯಮ್ಮು. ಇಲ್ಲಿ 5 ರೆಜಿಮೆಂಟ್ಗಳ ಇತಿಹಾಸವನ್ನು ಈ ಮ್ಯೂಸಿಯಂನಲ್ಲಿ ನೋಡ್ಬೋದಾಗಿದೆ. ಅದು ಆ 5 ರೆಜಿಮೆಂಟ್ಗಳು ಯಾವ್ಯಾವುದಪ್ಪ ಅಂದರೆ, ಅವೆಲ್ಲವೂ ಕೂಡ ಕಾಲ್ದಳಗಳು. ಅವು ಯಾವ್ಯಾವಪ್ಪ ಅಂತ ಅಂದರೆ, ಗ್ರೆನಡಿಯರ್ ಗಾರ್ಡ್ಸ್, ಕೋಲ್ಡ್ ಸ್ಟ್ರೀಮ್ ಗಾರ್ಡ್ಸ್, ಸ್ಕಾಟ್ ಗಾರ್ಡ್ಸ್, ಐರಿಷ್ ಗಾರ್ಡ್ಸ್ ಮತ್ತು ವೇಲ್ಸ್ ಗಾರ್ಡ್ಸ್ ಅಂಥೇಳಿ. ಇವರೆಲ್ಲರೂ ಕೂಡ 5 ರೆಜಿಮೆಂಟ್ಗಳ ಕಾಲ್ದಳಗಳು ಹೇಗೆ ಕಾರ್ಯನಿರ್ವಹಿಸ್ತಿದ್ದೋ, ಅವರ ವೇಷಭೂಷಣಗಳೇನು ಮತ್ತು ಅವ್ರಿಗೆ ಸಿಗ್ತಿದ್ದಂತಹ ಪದೋನ್ನತಿ ಏನು, ಆಗ ಅವ್ರು ಬಳಸ್ತಿದ್ದಂತಹ ಡ್ರೆಸ್ ಏನು, ಅದಕ್ಕೆ ಹಚ್ತಿದ್ದಂತಹ ಲೇಬಲ್ಗಳೇನು, ಇವೆಲ್ಲವನ್ನು ಕೂಡ ಇಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಬ್ರಿಟಿಷ್ ಆರ್ಮಿಯ ಆರಂಭದ ದಿನದಿಂದ ಈವರೆವಿಗಿನ ಬೆಳವಣಿಗೆಗಳು ಹೇಗಿತ್ತು ಮತ್ತು ಈಗ ಯಾವ ಹಂತದಲ್ಲಿ ಬಂದು ನಿಂತಿದ್ದಾರೆ ಅನ್ನೋ ಸಂಪೂರ್ಣ ವಿವರ ಇಲ್ಲಿ ನಮಗೆ ಸಿಗುತ್ತೆ. 1988ರಲ್ಲಿ ಈ ರೆಜಿಮೆಂಟ್ಗಳ ಕಾರ್ಯವಿಧಾನ ಸಂಬಂಧಪಟ್ಟಂತೆ 17ನೇ ಶತಮಾನದಿಂದ ಈವರೆವಿಗಿನ ಇತಿಹಾಸವನ್ನು ಹೇಳ್ತಕ್ಕಂತಹ ಈ ಮ್ಯೂಸಿಯಮನ್ನು ಆರಂಭಿಸಲಾಯಿತು. ಹದಿನೇಳನೇ ಶತಮಾನದಲ್ಲಿ ಯುದ್ಧ ಕಾಲದಲ್ಲಿ ಬಳಸ್ತಿದ್ದಂತಹ ವೆಪನ್ಸ್ಗಳು, ಅದರ ಮಾಡೆಲ್ಗಳು ಹಾಗೂ ಆಗ ನಾಯಕತ್ವ ವಹಿಸಿದ್ದ, ಅಂದರೆ ಸಿವಿಲ್ ವಾರ್ಗಳಲ್ಲಿ ನಾಯಕತ್ವ ವಹಿಸಿದ್ದ ಆ ಭಾಗದ ನಾಯಕರು, ಹೀಗೆ ಇವರೆಲ್ಲರ ಫೋಟೋಗಳನ್ನು ಮತ್ತು ಬಳಸ್ತಿದ್ದಂತಹ ಆಯುಧಗಳನ್ನು ಇಲ್ಲಿ ಶೇಖರಿಸಿ ಇಡಲಾಗಿದೆ. ಈ 5 ಕಾಲ್ದಳಗಳು ಅಂತ ಅಂದರೆ, ಚಳಿ ಇರಲಿ, ಮಳೆ ಇರಲಿ, ಕೊರೆಯುವ ಐಸ್ ಹಿಮಪಾತ ಆಗ್ತಿರಲಿ, ಅಂಥ ಸಂದರ್ಭದಲ್ಲೂ ಎದೆಗುಂದದೆ ದೇಶ ರಕ್ಷಣೆಗಾಗಿ ಹೋರಾಡಿದಂತಹ ಕಾಲ್ದಳಗಳು ಇವು. ಹದಿನೇಳನೇ ಶತಮಾನದಿಂದ ಈವರೆವಿಗಿನ ಈ ಗಾರ್ಡ್ಸ್ಗಳ ಬೆಳವಣಿಗೆ ಕುರಿತು ಸಂಗ್ರಹಿಸಿ ಶೇಖರಿಸಿ ಮ್ಯೂಸಿಯಮನ್ನು ಮಾಡಿರುವಂತಹ ಈ ಮ್ಯೂಸಿಯಂನ ನೋಡಲಿಕ್ಕೆ ಕನಿಷ್ಠ ಪಕ್ಷ ಅಂದರೂ ಕೂಡ 2 ಗಂಟೆಗಳ ಸಮಯ ಬೇಕು. ಹಾಗಾಗಿ ನಾವು ಸವಿಸ್ತಾರವಾಗಿ ಆದಷ್ಟು ನಮ್ಮ ಕಣ್ಣು ಯಾವುದನ್ನೂ ತಪ್ಪಿಸದ ಹಾಗೆ ನೋಡಿಕೊಂಡೇ ಬಂದೋ. ಈಗ ನೀವು ನೋಡಿ.
ಹೀಗೆ ಈ ಮ್ಯೂಸಿಯಮನ್ನು ನೋಡಿಕೊಂಡು ನಾವು ಹೊರಗಡೆ ಬರುವಾಗ ನಮಗೆ ಆಕರ್ಷಿಸಿದ್ದೇನಪ್ಪ ಅಂತ ಅಂದರೆ ಇಲ್ಲಿಯ ವೇಷಭೂಷಣಗಳು. ಹಾಗಾಗಿ ಈ ವೇಷಭೂಷಣಗಳನ್ನು ನಮ್ಮ ಅಂತಹ ಪ್ರವಾಸಿಗರೂ ಕೂಡ ಹಾಕಿಕೊಳ್ಳುವಂಥ ಅವಕಾಶ ಇಲ್ಲಿತ್ತು. ಅದಕ್ಕೆ ಒಂದು 5 ಪೌಂಡ್ಸು ಹಣ ಕೊಡಬೇಕಿತ್ತು. ಹಾಗಾಗಿ ನನ್ನ ಜೊತೆ ಬಂದಿದ್ದಂಥ ಚಂದ್ರಶೇಖರ್ ಅವರಿಗೆ ಆ ವೇಷಭೂಷಣವನ್ನು ಹಾಕಿ ನೋಡಿದಾಗ ಒಂದು ಚೂರು ಕೂಡ ಪತ್ತೆ ಆಗದಂತೆ ಅವರ ಚಹರೆ ಬದಲಾಗಿ ಹೋಯಿತು. ಭಾಳಷ್ಟು ಜನ ಇದು ಚಂದ್ರಶೇಖರ್ ಅವರು ಅಂತಲೇ ಗುರುತಿಡಲಿಕ್ಕೆ ಆಗ್ತಿರಲಿಲ್ಲ. ಇದಿಷ್ಟು ನಾವು ಮ್ಯೂಸಿಯಂನಲ್ಲಿ ನೋಡಿದ್ದು.